ಸಂಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಜನಮೇಜಯ ಎಲ್ಲ ಹೊರಗಿನ ಪರಿಸರವನ್ನು ಅರಿಯುವುದಕ್ಕಾಗಿ ಪರ್ಯಟನೆ ಕೈಗೊಂಡು ಬರುವಾಗ ಕಂಡ ಗುರುಕುಲದ ಚಿಂತನೆಯನ್ನು ಅದರ ಜೊತೆಗೆ ಜೋಡಿಸಿದರು. ಧೌಮ್ಯ ಋಷಿಗಳ 3 ಶಿಷ್ಯರಲ್ಲಿ ಆರುಣಿ, ಉಪಮನ್ಯು ಮತ್ತು ಬೈದ, ಈ 3 ಜನ ಶಿಷ್ಯರ ಕಥೆಗಳನ್ನು ನಾವು ನೋಡಿದೆವು. ಬೈದ ಶಿಷ್ಯನಿಗೆ ಮತ್ತೆ ಒಬ್ಬ ಇದ್ದ ಉದಂಕ ಗುರುಗಳಿಗೆ ದಕ್ಷಿಣೆಯನ್ನು ಕೊಡಬೇಕು ಅಂತ ಹೊರಟಾಗ ಗುರುಗಳು ಹೇಳಿದ ಮಾತು ಒಂದೇ, ನೋಡಪ್ಪ, ಕಾಡಿನ ಆ ಬುಡದಲ್ಲಿ ಈ ಬುಡದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಹಲ್ಲುಜ್ಜಲಿಕ್ಕೆ ಯಾವುದೋ ಮರದ ಎಲೆ ಸಿಗುತ್ತೆ, ಮೈ ತೊಳ್ಕೊಳ್ಳಿಕ್ಕೆ ನದಿ ನಿರಂತರವಾಗಿ ಸರಾಗವಾಗಿ ಹರಿತಾ ಇರ್ತಾಳೆ, ಅಲ್ಲೇ ಮಣ್ಣು ಸಿಗುತ್ತೆ, ಮೃತ್ತಿಗೆ ಹಚ್ಚಿಕೊಂಡ್ರೆ ಮುಗಿದು ಹೋಯಿತು, ಬಟ್ಟೆಗೆ ಮರದ ಬೇರುಗಳೇ ತೊಗಟೆಗಳೇ ಸಾಕು, ಇನ್ನು ಯಾವುದಕ್ಕೋಸ್ಕರ ನಾವು ಪೇಟೆಯತ್ತ ಜನದ ಥರ ನಾವು ಅಗತ್ಯವಾದ ವಸ್ತುಗಳಿಗೋಸ್ಕರ ಸಂಪತ್ತನ್ನು ಕೂಡಿಡಬೇಕು ಹೇಳು. ಹಸುಗಳು ಬೇಕಾದಷ್ಟಿದೆ, ಬೆಳೆ ಚೆನ್ನಾಗಿ ಬರುತ್ತೆ, ಬೇಯಿಸ್ಲಿಕ್ಕೆ ಕಟ್ಟಿಗೆ ಸಿಗುತ್ತೆ, ಪಾತ್ರೆಗಳು ಮರದ ವಸ್ತುಗಳು ಬೇಕಾದಷ್ಟು ನಮಗೆ ಹಾಗೇ ಸಿಗುತ್ತೆ, ಅದರಿಂದಾಗಿ ನಮಗೆ ಸಂಪತ್ತಿನ ಅಗತ್ಯವೇ ಬರುವುದಿಲ್ಲ, ಅದನ್ನು ನನಗೆ ಬೇಡ ಅಂತ ಹೇಳ್ತಾನೆ. ಹೀಗೆ ಆದರೆ ಶಿಷ್ಯ ತುಂಬ ಒತ್ತಾಯ ಮಾಡ್ತಾನೆ. ಕೊನೆಗೆ ತಾಯಿಯನ್ನು ಹೋಗಿ ಕೇಳು ಅಂತ ಹೇಳಿದಾಗ ಆ ತಾಯಿ ಒಂದು ವಿಚಿತ್ರವಾದ ಬೇಡಿಕೆ ಇಡ್ತಾಳೆ. ಅವಳು ಏನೂ ಕೇಳುವವಳಲ್ಲ, ಆದರೆ ಅವಳಿಗೊಂದು ಆಸೆ ಏನು ಅಂದರೆ, ಯಾವುದೋ ಒಂದು ಸರ್ತಿ ಪೌಷ್ಯ ಅನ್ನುವ ರಾಜ ಅವನ ಹೆಂಡತಿಯ ಜೊತೆಗೆ ಗುರುಕುಲಕ್ಕೆ ಬಂದಿದ್ದಾಗ ಅವಳ ಕಿವಿಯಲ್ಲಿದ್ದಂತಹ ಸುಂದರವಾದ ಕುಂಡಲವನ್ನು ನೋಡಿ ಇದನ್ನೊಮ್ಮೆ ನಾನು ಹಾಕಿಕೊಳ್ಬೇಕಿತ್ತು ಅಂತ ಅನ್ನಿಸಿತ್ತು ಅವಳಿಗೆ. ಆದರೆ ಅದು ತುಂಬ ಅಪೂರ್ವವಾದಂತಹ ಮಣಿಯಿಂದ ಕೂಡಿತ್ತಾದ್ರಿಂದಾಗಿ ಅದನ್ನು ಧರಿಸುವ ಆಸೆಯನ್ನು ಆ ಹುಡುಗನ ಮುಂದೆ ವ್ಯಕ್ತಪಡಿಸಿದ್ಲು. ನನಗೆ ಇನ್ನು 4 ದಿವಸದಲ್ಲಿ ಒಂದು ಮನೆಯಲ್ಲಿ ನಮ್ಮದು ವಿಶೇಷವಾದ ಕಾರ್ಯಕ್ರಮಕ್ಕೆ ಎಲ್ಲ ಅತಿಥಿಗಳು ಬರಲಿಕ್ಕಿದ್ದಾರೆ, ನಾನು ಅದನ್ನು ಹಾಕಿಕೊಂಡು ಬಡಿಸ್ಬೇಕು ಅಂತ. ಇದು ಎಂಥ ಬೇಡಿಕೆ ಅಂತಂದರೆ ವಿಚಿತ್ರ. ಅವನನ್ನು ಪರೀಕ್ಷೆ ಮಾಡಲಿಕ್ಕಿದ್ದದ್ದೇ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ಮುಂದೆ ಹೋಗ್ತಾ ಆ ಕಥೆಯ ಒಳಕ್ಕೆ ನುಗ್ಗಿದಾಗ. ಅವನು ಆಯಿತು, ಖಂಡಿತವಾಗಿ ನಾನು ಕೆಲಸ ಮಾಡ್ತೇನೆ ಅಂತ ತಕ್ಷಣದಲ್ಲೇ ಹೊರಟಿದ್ದಾನೆ. ಹೊರಡುವ ದಾರಿಯಲ್ಲಿ ಕೆಲವು ವಿಚಿತ್ರವಾದ ಘಟನೆಗಳು ನಡೀತದೆ. ಅವನು ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಒಂದು ಎತ್ತು ನೋಡ್ತಾನೆ, ಆ ಎತ್ತಿನಿಂದ ಒಂದು ಅಶರೀರವಾಣಿ ಕೇಳಿಸುತ್ತೆ ಹೊರಗಿನಿಂದ, ಅದರ ಸಗಣಿಯನ್ನು ಗೋಮಯವನ್ನು ನೀನು ಸ್ವೀಕರಿಸಬೇಕು ಅಂತ. ಅವನು ಸರಿ, ಇದೇನೋ ನನಗೆ ಒತ್ತಾಯಪೂರ್ವಕವಾಗಿ ಒಳಗಿನಿಂದಲೂ ಅದನ್ನು ಮಾಡು ಅಂತ ಯೋಚನೆ ಬಂದದ್ರಿಂದ ಹಿಂದೆ ಮುಂದೆ ಯೋಚನೆ ಮಾಡದೆ ಸ್ವೀಕರಿಸಿ ಮುಂದೆ ಹೋಗ್ತಾನೆ. ಹಾಗೆ ಮುಂದೆ ಹೋಗಿ ಸ್ವಲ್ಪ ದೂರಕ್ಕೆ ಹೋದಾಗ ಆ ಪೌಷ್ಯರಾಜನ ಅರಮನೆ ಕಾಣಿಸುತ್ತೆ, ಅಲ್ಲಿ ಮಾತನಾಡಿಸ್ತಾನೆ. ಏನು ಬಂದದ್ದು? ಈ ರೀತಿ ಧೌಮ್ಯ ಗುರುಗಳ ಶಿಷ್ಯರಾದ ಬೈದ ಅನ್ನುವರು ನನ್ನ ಗುರು, ಅವರು ಹೇಳಿ ಕಳುಹಿಸೋದಕ್ಕೆ ಬಂದಿದ್ದೇನೆ ಅಂತ. ಬಹಳ ಸಂತೋಷ ಪಡ್ತಾನೆ. ನಾನು ನೋಡಿದ್ದೆ ನಿಮ್ಮ ಗುರುಕುಲ ಬಹಳ ಚೆನ್ನಾಗಿದೆ, ಏನಗತ್ಯ ಇತ್ತು? ನಾವೇ ಬರ್ತಿದ್ವಿ, ನೀವು ಇಲ್ಲಿಗೆ ಬರಬಾರ್ದು, ನಾವು ಅಲ್ಲಿಗೆ ಬರಬೇಕು. ಅಗತ್ಯ ಇದ್ದದನ್ನು ಪೂರೈಸಲಿಕ್ಕೆ ಏನಾದರೂ ಹೆಚ್ಚು ಕಮ್ಮಿ ತಪ್ಪಾಗಿದ್ದರೆ ನಾವೇ ಅದನ್ನು ಸರಿಪಡಿಸ್ತೇವೆ ಅಂತ. ಹಾಗಲ್ಲ, ನನ್ನ ಕರ್ತವ್ಯವನ್ನು ನಾನು ನಿರ್ವಹಿಸಲಿಕ್ಕೆ ಇಲ್ಲಿ ತನಕ ಬಂದಿದ್ದೇನೆ. ನೀವು ಯಾವಾಗಲೂ ಒಮ್ಮೆ ಬಂದಾಗ ನಿಮ್ಮ ರಾಣಿಯವರ ಕಿವಿಯಲ್ಲಿದ್ದ ಕುಂಡಲವನ್ನು ನಮ್ಮ ತಾಯಿ ಹಾಕಿಕೊಂಡು ಒಂದು ದಿವಸ ಅದರ ಸಂತೋಷವನ್ನು ಪಡಬೇಕು ಅಂತ ಬಯಸ್ತಾ ಇದ್ದಾಳೆ, ಅದನ್ನು ಕೊಡಬೇಕು ಅಂತ. ಖಂಡಿತ ಒಳಕ್ಕೆ ಹೋಗು ಅಂತ ಕಳುಹಿಸ್ತಾರೆ. ಅಂತಃಪುರದ ಒಳಕ್ಕೆ ಹೋದರೆ ಅಲ್ಲಿ ಯಾರೂ ಕಾಣಿಸುವುದಿಲ್ಲ. ಅಂದರೆ ಮುಖ್ಯವಾಗಿ ಯಾರು ಇರಬೇಕಿತ್ತು ಅವರು ಕಾಣಿಸ್ಲಿಲ್ಲ. ವಾಪಸ್ ಬಂದು ಸಿಟ್ಟು ಮಾಡಿಕೊಳ್ತಾನೆ. ಏನು ಈ ರೀತಿ ಇಷ್ಟು ಅಜಾಗ್ರತೆಯಿಂದ ಒಬ್ಬ ಬಂದವರನ್ನು, ಅತಿಥಿಯನ್ನು ಹೀಗೆ ಅಪಮಾನ ಮಾಡಿ ಕಳಿಸ್ತಾ ಇದ್ದಿ? ಯಾರೂ ಇಲ್ಲ, ಸುಮ್ಮನೆ ಒಳಕ್ಕೆ ಹೋಗಿ ಅಂತ ಕಳಿಸ್ತಾ ಇದ್ದೀಯಲ್ವಾ? ಇಲ್ಲ ಇಲ್ಲ, ಅಲ್ಲಿ ರಾಣಿ ಇದ್ದೇ ಇದ್ದಾಳೆ ಅಂತ. ಇಷ್ಟು ಹೇಳಿದಾಗ ಇಲ್ಲ ಅಂತ ಗೊತ್ತಾಗುತ್ತೆ. ಅಂದರೆ ಉದಂಕನೇ ಮತ್ತೊಮ್ಮೆ ನೋಡಿದಾಗಲೂ ಗೊತ್ತಾಗೋದಿಲ್ಲ ಇದ್ದದ್ದು. ನಾನು ಈಗ ನೋಡಿ ಬಂದಿದ್ದೇನೆ, ನಿನಗೆ ಕಾಣಿಸ್ತಾ ಇಲ್ಲ ಅಂದರೆ ನಿನ್ನಲ್ಲೇನೋ ಸಮಸ್ಯೆ ಇದೆ. ಅಂದರೆ ಇಲ್ಲೊಂದು ಸೂಚನೆ ಕೊಡ್ತಾ ಇರೋದೇನು ಅಂದರೆ, ನಮಗೆ ಕೆಲವು ವಿಷಯಗಳು ನಮ್ಮ ಹತ್ತಿರದಲ್ಲೇ ಇರುತ್ತೆ, ಆದರೆ ಅದು ಎಲ್ಲಿರುತ್ತೆ ಅಂತ ನಾವು ಹುಡುಕಬೇಕಾದ ಜಾಗದಲ್ಲಿ ಮಾತ್ರ ಹುಡುಕಲ್ಲ. ಇನ್ನೆಲ್ಲೆಲ್ಲೆಲ್ಲೆಲ್ಲೋ ಹುಡುಕಿ ಅದು ಸಿಗುವ ಸಮಯ ಬರುವ ತನಕವೂ ಕೂಡ ಅದರ ಬೆನ್ನ ಹಿಂದೆ ಬಿದ್ದು ತಲೆ ಕೆಡಿಸಿಕೊಂಡು ಪ್ರಯತ್ನಗಳನ್ನು ಹಾಕಿ ಏನೇನೋ ಮಾಡ್ತೇವೆ. ನಿನ್ನಲ್ಲೇ ಏನೋ ಅಂತರಂಗದಲ್ಲಿ ದೋಷ ಇದೆ, ಅದನ್ನು ತೀರಿಸಿಕೋ, ತಾನಾಗಿ ಸರಿ ಹೋಗುತ್ತೆ ಅಂತ. ಅವನು ಏನು ಅಂದರೆ ಈಗಲೇ ತಹತಹಿಕೆಯಿಂದ ನಾನು ಪಡೆದೇ ಬಿಡಬೇಕು ಅನ್ನುವ ಹುಡುಕಾಟದ ಮಧ್ಯದಲ್ಲಿ ಎಲ್ಲಿ ಹುಡುಕಬೇಕು ಅಂತ ಗೊತ್ತಿಲ್ಲದೆ ಹೋಗಿ ಹುಡುಕಿದ. ಬಂದ ತಕ್ಷಣ ಕೈಕಾಲು ತೊಳ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಉಸಿರು ತೆಗೆದುಕೊಂಡು ಒಳಕ್ಕೆ ಹೋದ. ಆಚಮನೆ ಮಾಡಿ ನಿಜವಾಗಿ ತಾನು ಬಂದ ಕೆಲಸ ಏನು ಅಂತ ಯೋಚನೆ ಮಾಡಿ ನಿಧಾನಕ್ಕೆ ಯೋಚನೆ ಮಾಡಿ ಹೋದರೆ ಮತ್ತೆ ನೋಡಿದ್ರೆ ಅಲ್ಲೇ ಕಾಣಿಸಿದ್ರು. ಕೊನೆಗೆ
ಅವರನ್ನು ಹೋಗಿ ಕೇಳಿಕೊಂಡ, ಹೀಗೆ ನಮ್ಮ ತಾಯಿ ಗುರುಪತ್ನಿ ಕೇಳ್ತಾ ಇದ್ದಾಳೆ, ನಿಮ್ಮ ಕುಂಡಲ ಬೇಕು ಅಂತ. ಅವಶ್ಯವಾಗಿ ಇದನ್ನು ಖಂಡಿತ ತಗೊಂಡು ಹೋಗಿ. ನೀನು ಆಗ ಗಡಿಬಿಡಿಯಲ್ಲಿ ನಾನು ಇಲ್ಲೇ ಕೂತಿದ್ರು ಕೂಡ ಇನ್ನೆಲ್ಲೋ ಹುಡ್ಕೊಂಡು ಎದ್ದು ಹೋದಿ, ಈಗ ನಾನು ನಿನ್ನ ಕಣ್ಣ ಮುಂದೆ ಕಾಣಿಸ್ತಾ ಇದ್ದೇನೆ ಅಂದರೆ ನೀನು ಸಮಾಧಾನ ಆಗಿದ್ದಿ ಅಂತ ಅರ್ಥ. ತುಂಬ ಏನೇನೋ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಬಹಳ ಒತ್ತಡಕ್ಕೆ ಒಳಗಾದಾಗ ಇದ್ದ ಸರಳವಾದ ವಿಷಯವೇ ಬಹಳ ಕ್ಲಿಷ್ಟವಾಗಿ ಕಾಣುತ್ತೆ ಅಂತ ಹೀಗೆ ಹೇಳಿದ ನಂತರ, ಬಹುಶಃ ನಾನು ನಿಮಗೆ ಆತಿಥ್ಯವನ್ನು ಮಾಡಬೇಕು ಅಂತ ಬಯಸ್ತೇನೆ, ಅದರಿಂದಾಗಿ ಆತಿಥ್ಯವನ್ನು ಸ್ವೀಕರಿಸಿ ಹೋಗಿ ಅಂತ. ಆಯಿತು ಅಂತ ಹೇಳಿ ಸ್ವಲ್ಪ ಹೊತ್ತು ಕಾದ ನಂತರ ಅವನಿಗೆ ಕೊಟ್ಟ ಆಹಾರದಲ್ಲಿ ಅವನು ತಿನ್ನಬೇಕು ಅಂತ ಕೈ ಹಾಕಿದಾಗ ಅದರಲ್ಲಿ ಕೂದಲು ಕಾಣಿಸುತ್ತೆ. ಸಿಟ್ಟು ಬರುತ್ತೆ ಅವನಿಗೆ, ಏನು ಅನ್ನ ಕೊಟ್ಟಿದ್ರಲ್ಲಿ ಈ ರೀತಿ ಅದರಲ್ಲಿ ದೋಷ ಇರುವಂತಹದ್ದನ್ನು ಕೊಟ್ಟಿದ್ದಿ, ಕೂದಲು ಕಾಣಿಸ್ತಾ ಇದೆ ಅಂತ ಬೈತಾನೆ. ಆದರೆ ನಾನೀಗ ಸಿದ್ಧಪಡಿಸಿದ್ದನ್ನೇ ಕಳಿಸಿದ್ದೇನೆ, ಅದು ಹೇಗೆ ನಿಮಗೆ ಮೈಲಿಗೆ ಆದದ್ದು ಅಥವಾ ತಿನ್ಲಿಕ್ಕೆ ಅನಾನುಕೂಲವಾದದ್ದು ಹೇಗಿರ್ಲಿಕ್ಕೆ ಸಾಧ್ಯ ಅಂತ ಅವನು ಸಿಟ್ಟಿನಿಂದ ಬೈತಾನೆ. ಆದರೆ ನಿನಗೆ ತೋರಿಸ್ತೇನೆ ಅಂತ ತೆಗೆದು ಕೂದಲನ್ನು ತೆಗೆದು ತೋರಿಸಿದಾಗ ಬಹುಶಃ ಓಹ್, ಇದು ಏನೋ ಒಳಗಿನಿಂದ ನಡೆದ ಅನ್ಯಾಯ, ನಾನು ನಿಮಗೆ ಸರಿಯಾಗಿದ್ದದ್ದನ್ನೇ ಕೊಡಬೇಕು ಅಂತ ವ್ಯವಸ್ಥೆ ಮಾಡಿದಾಗಲೂ ಯಾರೋ ಕೆಲಸಗಾರರು ಮಾಡಿದ ಔದಾಸೀನ್ಯದ ಪ್ರವೃತ್ತಿ, ಯಾವುದೋ ಹೊತ್ತಿನ ಯಾವುದೋ ಪಾತ್ರೆಯಲ್ಲಿದ್ದ ಏನನ್ನೋ ತೆಗೆದು ತಂದು ಕೊಟ್ಟಿದ್ದಾರೆ, ಕ್ಷಮೆ ಇರಲಿ ಅಂತ ಕೊನೆಗೆ ಆ ಅನ್ನವನ್ನು ಬದಲಾಯಿಸಿ ಬೇರೆ ವಿಶೇಷವಾದ ಆತಿಥ್ಯವನ್ನು ಕೊಟ್ಟು ಆಮೇಲೆ ಕಳುಹಿಸ್ತಾನೆ. ಆದರೆ ಒಂದು ಎಚ್ಚರಿಕೆ ಕೊಡ್ತಾನೆ, ಹೋಗುವ ದಾರಿಯಲ್ಲಿ ನಿನ್ನ ಕೈಯಿಂದ ಕುಂಡಲವನ್ನು ಅಪಹರಿಸಲಿಕ್ಕೆ ಅಂತ ತುಂಬ ಜನ ಕಾಯ್ತಾ ಇರ್ತಾರೆ. ಅದರಿಂದಾಗಿ ಇದು ಅಪೂರ್ವವಾದ ಕುಂಡಲ, ಅಪೂರ್ವವಾದ ರತ್ನದಿಂದ ಸಿದ್ಧಗೊಂಡದ್ದು, ಇದನ್ನು ಜಾಗ್ರತೆ ಇಲ್ಲದೆ ನೀನು ಹೇಗೇಗೋ ಬೇಜವಾಬ್ದಾರಿತನದಿಂದ ನಡ್ಕೊಳ್ಳುವ ರೀತಿಯಲ್ಲಿ ವರ್ತಿಸಬೇಡ ಅಂತ ಇಷ್ಟು ಹೇಳಿದ ಮೇಲೆ ಹೊರಡುವ ದಾರಿಯಲ್ಲಿ ಯಾರೋ ಹಿಂಬದಿಯಿಂದ ಸ್ವಲ್ಪ ದೂರದಲ್ಲಿ, ಸ್ವಲ್ಪ ಹತ್ತಿರದಲ್ಲಿ, ಮತ್ತೂ ದೂರದಲ್ಲಿ, ಮತ್ತೆ ಸ್ವಲ್ಪ ಹೊತ್ತು ಮುಂದೆ, ಹೀಗೆ ಹತ್ರ ಬಂದ ಹಾಗೆ ಕಾಣಿಸುವ ಒಬ್ಬ ವ್ಯಕ್ತಿ ಮತ್ತೆ ಅವನ ಹಿಂಬಾಲಕನಾಗಿ ಕಾಣಿಸಿದ. ಆಗ ಇವನು ಬಹಳ ಗಂಭೀರವಾಗಿ, ಹೌದು ಹೇಳಿದಂತೆ ವಿಷಯ ಗಂಭೀರ ಇದೆ ಅಂತ ಯೋಚಿಸಿ ಮುಂದಕ್ಕೆ ಹೋದ. ಸ್ವಲ್ಪ ಹೊತ್ತಾದ ಮೇಲೆ ಇದ್ದಕ್ಕಿದ್ದಾಗ ವ್ಯಕ್ತಿ ನಾಪತ್ತೆ ಆದ. ಹೋದ ಅಂತ ಅಂದುಕೊಳ್ಳುವಷ್ಟರಲ್ಲಿ ಅವನ ಎದುರುಗಡೆಯಿಂದ ಬಂದ ವ್ಯಕ್ತಿ ಆ ಕೈಯಲ್ಲಿದ್ದ ಮಣಿಯನ್ನು ಅಪಹರಿಸಿಕೊಂಡು ಓಡಿದ. ಓಡುವುದು ಅಂದರೆ ಅವನ ವೇಗವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಅವನು ಅರ್ಧ ಫರ್ಲಾಂಗಿನಿಂದ ಆಚೆಗೆ ಹೋಗ್ತಾ ಇದ್ದಾನೆ. ತನ್ನ ಇಡೀ ಶಕ್ತಿಯನ್ನು ಹಾಕೊಂಡು ಮೈಯೆಲ್ಲ ಬೆವರಿಳಿಸಿಕೊಂಡು ಓಡ್ತಾ ಇದ್ದವನು ಇದ್ದಕ್ಕಿದ್ದಾಗ ಒಂದು ಹಾವಿನ ರೂಪ ತೆಗೆದುಕೊಂಡು ಒಂದು ಬಿಲದೊಳಗೆ ಪ್ರವೇಶ ಮಾಡಿದ. ಇವನಿಗೆ ಗಾಬರಿ ಆಗೋಯ್ತು, ಏನಿದು ಈ ರೀತಿ ಅಂತ ಯೋಚನೆ ಮಾಡಿ ಕೊನೆಗೆ ಆ ಬಿಲದ ಹತ್ತಿರ ಹೋಗಿ ತನ್ನ ಕೈಯಲ್ಲಿದ್ದ ದಂಡವನ್ನೇ ಬಹಳ ಪ್ರಯತ್ನ ಮಾಡಿ ಹೊಂಡವನ್ನು ತೋಡಿ ಇದನ್ನು ನಾನು ಪಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದ. ಬಿಡಲಿಲ್ಲ, ತನ್ನ ಪ್ರಯತ್ನ ನಿಲ್ಲಿಸಲಿಲ್ಲ ಅನ್ನುವ ಕಾರಣಕ್ಕೆ ಇಂದ್ರ ಅದನ್ನು ನೋಡಿ ಇವನಿಗೆ ನಿಜವಾಗೂ ಗುರುಗಳಿಗೆ ಆ ಕಾಣಿಕೆಯನ್ನು ಸಲ್ಲಿಸುವುದರಲ್ಲಿ ಎಷ್ಟು ಆಪ್ತತೆ ಇದೆ, ಹೋದರೆ ಹೋಗಲಿ ಇನ್ನೊಂದು ಹೋಗಿ ಕೇಳ್ತೇನೆ ಅಂತ ಮಾಡದೆ ಅದನ್ನೇ ತರುವ ಪ್ರಯತ್ನ ಮಾಡ್ತಾ ಇದ್ದಾನಲ್ಲ, ನನ್ನ ಬೆಂಬಲ ಇವನಿಗೆ ಬೇಕು ಅಂತ ಹೇಳಿ ತನ್ನ ವಜ್ರಾಯುಧದ ಶಕ್ತಿಯನ್ನು ಅವನ ದಂಡದೊಳಗೆ ತುಂಬಿದ. ತಕ್ಷಣದಲ್ಲೇ ಅದು ಇಡೀ ಬಿಲ ಒಂದು ದೊಡ್ಡ ಗುಹೆಯಾಗಿ ಅವನ ಆ ಪ್ರಯತ್ನಕ್ಕೆ ಫಲಿಸಿ ಇಡೀ ಗುಡ್ಡ ಕುಸಿದು ಬಿದ್ದಂತೆ ಒಳಕ್ಕೆ ದಾರಿ ಕಾಣಿಸಿತು. ಅವನನ್ಕೊಂಡ ನನ್ನ ದಂಡದಿಂದಲೇ ಇದು ಆದದ್ದು ಅಂತ. ಕೆಲವೊಮ್ಮೆ ಪ್ರಕೃತಿ ಬೇರೆ ಬೇರೆ ರೀತಿಯಿಂದ ಸಹಕರಿಸ್ತಾ ಇರುತ್ತೆ. ಒಂದು ವ್ಯಕ್ತಿಯನ್ನು ಅಥವಾ ಒಂದು ಘಟನೆಯನ್ನು ಉಳಿಸ್ಬೇಕು, ನಡೆಸಬೇಕು ಅಂತಿದ್ರೆ ಪ್ರಕೃತಿ ಹೇಗೋ ತನ್ನಿಂದ ತಾನೇ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡುತ್ತೆ ಅನ್ನೋದನ್ನು ಈ ರೀತಿ ಹೇಳಿದರು. ಸರಿ, ಒಳಕ್ಕೆ ಹೋದ ಮೇಲೆ ಏನೂ ಕಾಣಿಸ್ಲಿಲ್ಲ, ಬಹಳ ಕಾರ್ಗತ್ತಲು. ಒಳಗೆ ಇನ್ನೂ ಎಷ್ಟು ಆಳಕ್ಕೆ ಇಳಿದ ಮೇಲೆ ಒಂದು ವಿಚಿತ್ರವಾದಂತಹ ಅರಮನೆಯ ಆಕೃತಿಯಲ್ಲಿ ಪ್ರದೇಶ ಕಾಣಿಸಿತು. ಅದನ್ನು ನೋಡಿ ಎಲ್ಲವನ್ನು ಮಾತನಾಡಿಸಿ ನನಗೆ ದಯವಿಟ್ಟು ನನ್ನ ಗುರುಗಳ ಕಾಣಿಕೆಯನ್ನು ಅರ್ಪಿಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದರೂ ಯಾರಿಂದಲೂ ಉತ್ತರ ಬರಲಿಲ್ಲ. ಮತ್ತಲ್ಲೊಂದು ಸೂಚನೆ ಬಂತು. ಒಂದು ಕುದುರೆ ಇತ್ತು, ಅದರ ಹಿಂಭಾಗವನ್ನು ಗಟ್ಟಿಯಾಗಿ ಊದು ಅಂತ ಆದೇಶ ಬಂತು. ಊದಿದ ತಕ್ಷಣದಲ್ಲೇ ಅದರ ಬಾಯಿಯಿಂದ ಹೊರಟ ಕೆನ್ನಾಲಿಗೆಗಳು ಅಗ್ನಿಯ ರೂಪದಲ್ಲಿ ಇಡೀ ಆ ವಾತಾವರಣವನ್ನು ನುಂಗಿ ಹಾವುಗಳೆಲ್ಲ ಹೊರಕ್ಕೆ ಬಂದು ಬಿದ್ದವು. ಆ ಕ್ಷಣದಲ್ಲಿ ಎದುರು ಬಂದ ತನ್ನ ಕೈಯಿಂದ ಅಪಹರಿಸಿದಂತಹ ವ್ಯಕ್ತಿಯ ಕೈಯಲ್ಲಿದ್ದ ಆಭರಣ ಕುಂಡಲ ಕಾಣಿಸಿತು. ಅದನ್ನು ತೆಗೆದುಕೊಂಡ. ಹೊರಡುವ ಹೊತ್ತು ತುಂಬ ತಡ ಆಗಿದೆ, ಇವತ್ತೇ ಕೊನೆಯ ದಿನ, ಹೇಗೆ ಹೋಗುದು ಅಂತ ಯೋಚಿಸುವಾಗ ನೀನಿಷ್ಟು ಶ್ರದ್ಧೆಯಿಂದ ಈ ಕೆಲಸಕ್ಕೋಸ್ಕರ ಎಂಥ ಆಪತ್ತಾದರೂ ಕೂಡ ನಾನು ಪ್ರಾಣ ತೊರೆದಾದರೂ ಇದನ್ನು ಉಳಿಸ್ಕೊಳ್ತೇನೆ ಅಂತ ಬಂದಿಯಲ್ವಾ, ನೀನನ್ನು ನಾನು ಬಿಟ್ಟು ಬರ್ತೇನೆ ಅಂತ ತಕ್ಷಣದಲ್ಲೇ ಅಲ್ಲೇ ಇದ್ದಂತಹ ಇಂದ್ರ ಅವನನ್ನು ವ್ಯವಸ್ಥೆ ಮಾಡಿ ಗುರುಗಳ ಆಶ್ರಮದ ಹತ್ತಿರ ತಂದು ಬಿಟ್ಟ. ಗುರುಗಳಿಗೆ ತಂದು ಒಪ್ಪಿಸಿ ಗುರುಗಳು ಹೇಳಿದರು, ನೀನು ತಂದ ಕೆಲಸ ಬಹಳ ಸಂತೋಷ ಆಯಿತು, ಸ್ವಲ್ಪ ತಡ ಆಗಿದ್ರೂ ಕೂಡ
ಗುರುಪತ್ನಿಯಾದವಳು ನಿನ್ನ ತಾಯಿ ಸ್ವಲ್ಪ ಸಿಟ್ಟು ಮಾಡಿಕೊಂಡಿದ್ಲು, ಒಪ್ಪಿಸೋವಳಿಗೆ ಅಂತ ಕೊಟ್ಟು ಬರ್ತಾನೆ. ಆ ಬಳಿಕ ಗುರುಗಳು ಹೇಳುತ್ತಾರೆ, ನೀನು ಏನೇ ಮಾಡಿದರೂ ಕೂಡ ಅಷ್ಟು ಶ್ರದ್ಧೆಯಿಂದ ಮಾಡಿದ್ದಿ, ಇದು ಮೊದಲಿನಿಂದಲೇ ನಿನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇದ್ದಿದ್ರೆ ಇಷ್ಟು ಕಷ್ಟ ಆಗ್ತಾ ಇರಲಿಲ್ಲ. ಆದರೆ ಈ ಘಟನೆ ಮುಂದೆ ಜನಮೇಜನ ಯಾಗಕ್ಕೆ ಕಾರಣ ಆಯಿತು. ಅದು ಬಹಳ ಅಗತ್ಯವಾದಂತಹ ಒಂದು ವಿಷಯವನ್ನೇ ತನ್ನ ಗುರುಕುಲದಲ್ಲಿ ಕಲಿಯುವ ಹೊತ್ತಿಗೆ ಮರೆತ ಅನ್ನುವುದನ್ನು ಹೇಳುತ್ತೆ. ಆ ಪ್ರಸಂಗವನ್ನು ಮತ್ತೆ ಮುಂದಿನ ಬಾರಿ ಸೇರಿದಾಗ ನೋಡೋಣ. ನಮಸ್ಕಾರ.